forever on fire. ಅಶ್ಲೀಲ ಸಂದೇಶ ಕಳುಹಿಸಿ ನಗ್ನಳಾಗುವಂತೆ ಪೀಡಿಸಿದ್ದಾನೆ ಬಿಜೆಪಿಯ ಎಂಎಲ್ಎ. ಬಿಜೆಪಿ ಶಾಸಕನ ಕಾಮಕಾಂಡ ಇದು. ಎಂಥ ಅಶ್ಲೀಲ ಮೆಸೇಜ್ ಇರೋದು. ಮಗಳ ವಯಸ್ಸಿನ ಒಳಗೆ ಪೀಡಿಸಿದ್ದಾನೆ. ವಾಟ್ಸ್ಆಪ್ನಲ್ಲಿ ಯುವತಿಯ ನಗ್ನ ಚಿತ್ರಕ್ಕೆ ಒತ್ತಾಯಿಸಿದ್ದಾನೆ ಬಿಜೆಪಿಯ ಎಂಎಲ್ಎ. ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಹಿರಿಯ ಶಾಸಕ ಈತ ವಾಟ್ಸಪ್ನಲ್ಲಿ ಯುವತಿಯ ನಗ್ನ ಚಿತ್ರ ಕಳಿಸ್ಬೇಕಂತೆ ಇವನಿಗೆ. ಬಿಜೆಪಿ ಶಾಸಕನ ಕರ್ಮಕಾಂಡ ಇದು. ಅಸಭ್ಯವಾದಂತಹ ಕೆಲವೊಂದಿಷ್ಟು ಚಾಟ್ಗಳನ್ನ ಮಾಡಿದ್ದ ಇವನು. ಅದು ಯಾರಿಗೆ? ಅವರದೇ ಪಕ್ಷದ ಕಾರ್ಯಕರ್ತರೊಬ್ಬರ ಪುತ್ರಿಗೆ ಇದು. ನೋಡಿ, ಶಿಸ್ತಿನ ಪಕ್ಷ, ಹೆಣ್ಣಿಗೆ ಗೌರವ ಕೊಡುವಂಥ ಪಕ್ಷ. ಸ್ತ್ರೀಯನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ, ಯಾವ ರೀತಿ ಗೌರವ ಕೊಟ್ಟಿದೆ ಅನ್ನೋ ನೀವೇ ನೋಡ್ಬಿಡಿ. ಬಿಜೆಪಿ ಪದಾಧಿಕಾರಿ ಮನೆಗೆ ಬಂದಾಗ ನಂಬರ್ ತೆಗೆದುಕೊಂಡಿದ್ದ ಶಾಸಕ ಇವನು. ಅವ್ರದೇ ಪಕ್ಷದ ಒಬ್ಬ ಪದಾಧಿಕಾರಿ ಮನೆಗೆ ಬಂದಾಗ ನಂಬರ್ ತೆಗೆದುಕೊಂಡು ಚಾಟ್ ಅನ್ನ ಮಾಡ್ತಿದ್ದ, ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ. ಅವರದೇ ಪಕ್ಷದ ಕಾರ್ಯಕರ್ತರೊಬ್ಬರ ಮಗಳ ವಯಸ್ಸು. ಮನೆಗೆ ಬಂದ ಸಂದರ್ಭದಲ್ಲಿ ನಂಬರ್ನ ಇಸ್ಕೊಂಡಿದ್ದ. ನೋಡಿ, ಬಿಜೆಪಿ ಶಾಸಕ ಇವನೇ, ಹನ್ಸರಾಜ್ ಅಂತೇಳಿ. ನೋಡಿ, ಘಟಾನುಘಟಿ ನಾಯಕರೊಂದಿಗಿನ ಫೋಟೋಗಳನ್ನು ನೋಡ್ತಾ ಇದ್ದೀರಿ. 20 ವರ್ಷದ ಯುವತಿ ಜೊತೆ, ಅಂದರೆ ಅವರ ಪಕ್ಷದ ಕಾರ್ಯಕರ್ತರೊಬ್ಬರ ಮಗಳ ಜೊತೆ ಸಂದೇಶವನ್ನು ಕಳಿಸ್ತಾನೆ. ತಮ್ಮ ಊರಿನ ಮೂಲಭೂತ ಸಮಸ್ಯೆಯನ್ನು ಸಂತ್ರಸ್ತ ಯುವತಿ ಹೇಳಿಕೊಂಡಿರ್ತಾಳೆ. ಅವಾಗೇನು ಹೇಳ್ತಾನೆ ಇವನು? ಇಲ್ಲ, ನಮ್ಮ ಊರಲ್ಲಿ ಸರ್ ಸಮಸ್ಯೆ ಇದೆ, ನೀವು ಬಗೆಹರಿಸಬೇಕು, ನೀವು MLA ಆಗಿದ್ದೀರಿ, ಸ್ವಲ್ಪ ಸ್ಪಂದಿಸಿ, ನಮ್ಮ ಪಕ್ಷದ MLA ಆಗಿದ್ದೀರಿ, ನಮ್ಮ ಊರಿನ ಕೆಲವೊಂದು ಕೆಲಸ ಮಾಡಿಕೊಡಿ ಅಂದಾಗ ಇವನೇನು ಹೇಳ್ತಾನೆ? ಆಸಾಮಿ, ವೈಯಕ್ತಿಕವಾಗಿ ಬಂದು ಭೇಟಿ ಮಾಡು, ನಿನಗೇನು ಬೇಕೋ ಎಲ್ಲ ಮಾಡಿಕೊಡ್ತೇನೆ. ನಗ್ನ ಚಿತ್ರ ಕಳುಹಿಸಿ ನಿನ್ನನ್ನು ನೋಡಬೇಕು ಅಂತ ಒತ್ತಾಯಿಸಿದ್ದಾನೆ ಇವನು. ಕಾಮುಕ ಶಾಸಕ. ಬಿಜೆಪಿ ಶಾಸಕನ ವಿರುದ್ಧವೇ ಬಿಜೆಪಿಯ ಪದಾಧಿಕಾರಿ ಮಗಳು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಮೆಸೇಜನ್ನು ಡಿಲೀಟ್ ಮಾಡು, ಇಲ್ಲದೇ ಇದ್ರೆ ಸಾಯಿಸ್ಬಿಡ್ತೇನೆ, ಬೆದರಿಕೆ ಹಾಕಿದ್ದಾನೆ. ನೋಡಿ, ಹಿಮಾಚಲ ಪ್ರದೇಶದ ಮಾಜಿ ಉಪ ಸ್ಪೀಕರ್ ಇವನು, ಡೆಪ್ಯೂಟಿ ಸ್ಪೀಕರ್, ಬಿಜೆಪಿ ಶಾಸಕ, ಹಿರಿಯ ಶಾಸಕ, 41 ವರ್ಷ, ಮಗಳ ವಯಸ್ಸು. ಆದರೆ ಈ ರೀತಿಯಾಗಿ ಆ ಯುವತಿಯ ಜೊತೆಗೆ ಚಾಟನ್ನು ಮಾಡಿದ್ದಾನೆ. 2 ಮೊಬೈಲ್ ಇದ್ವು ಆಕೆಯದ್ದು. ಒಂದು ಮೊಬೈಲ್ ಇವರ ಆಪ್ತರು ಚೇಲಾಗಡ್ಡೆ ಥರ ಒಡೆದು ಹಾಕಿದಾರಂತೆ. ಆ ಏನೇನು ಚಾಟ್ ಇತ್ತಲ್ವ, ಆ ಮೊಬೈಲನ್ನು ತೆಗೆದುಕೊಂಡು ಬಿಜೆಪಿಯ ಪದಾಧಿಕಾರಿಗಳ ಮಗಳವರು, ನೋಡಿ, ತಮ್ಮದೇ ಪಕ್ಷದ ಒಬ್ಬ ಪದಾಧಿಕಾರಿ ಮಗಳ ಜೊತೆ ಯಾವ ರೀತಿಯಾಗಿ ಅಶ್ಲೀಲವಾಗಿ ಅಸಭ್ಯವಾಗಿ ಈತ ನಡೆದುಕೊಂಡಿದ್ದಾನೆ ಅಂತೇಳಿ ಬಿಜೆಪಿ ನಾಯಕರು ದೊಡ್ಡದಾಗಿ ಭಾಷಣ ಬಿಗಿತಾರಲ್ವಾ. ನಮ್ಮದು ಪಕ್ಷ, ಶಿಸ್ತು, ಹೆಣ್ಣಿಗೆ ಗೌರವವನ್ನು ಕೊಡ್ತೀವಿ ನಾವು, ಸ್ತ್ರೀಯನ್ನು ನಾವು ಭಾರತಾಂಬೆಯ ರೂಪದಲ್ಲಿ ನೋಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಈ ಶಾಸಕ ಯಾವ ರೂಪದಲ್ಲಿ ನೋಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅಮಿತ್ ಶಾ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರ ಜೊತೆಗೆ ಇರುವಂಥ ಕೆಲವೊಂದಿಷ್ಟು ಫೋಟೋಗಳನ್ನು ನೋಡ್ತಾ ಇದ್ದೀರಿ. ನೋಡಿ, ಅವರದೇ ಪಕ್ಷದ ಪದಾಧಿಕಾರಿ ಮಗಳು. ಅಂದರೆ ನಂಬಿಕೆ ಇಡೋ ಹಾಗಿಲ್ವಾ MLAಗಳ ಮೇಲೆ? ಹಾಗಾದರೆ ಪದಾಧಿಕಾರಿಗಳು, ಕಾರ್ಯಕರ್ತರು, ನೋಡಿ, ನಿಮ್ಮ ಮಕ್ಕಳನ್ನು ಇಂಥ ಪ್ರಭಾವಿಗಳು ಅಥವಾ MLAಗಳು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸಮಸ್ಯೆ ಅಂತ ಹೋಗಲೇಬಾರ್ದು. ಹಾಗಾದರೆ ಕೆಲಸ ಆಗಬೇಕಂದ್ರೆ ಇವ್ರು ಹೇಳೋದನ್ನು ಕೇಳಬೇಕು, ಅಥವಾ ಅವರೂರಿನ ಸಮಸ್ಯೆಗಳಿಗೆ ಏನೋ ಒಂದು ಮುಕ್ತಿ ಕೊಡಬೇಕು ಅಂತ ಹೇಳಿದ್ರೆ ಇವನ ಜೊತೆ ಅಶ್ಲೀಲವಾಗಿ ಇವನು ಹೆಂಗೆ ಹೇಳ್ತಾ ನಂಗೆ ಬೆತ್ತಲೆ ಆಗಬೇಕು. ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷಗಳಿಂದ. ಆತನ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈತ ಅಲ್ಲಿ ಬಹಳ
ಪ್ರಭಾವ ಹೊಂದಿರುವಂಥ ಒಬ್ಬ ನಾಯಕನಾಗಿದ್ದಾನೆ ಹಂಸರಾಜ್. ಆದರೆ ಅವರ ಪಕ್ಷದ ಒಬ್ಬ ಪದಾಧಿಕಾರಿ, ಎಲ್ಲ ಗೊತ್ತಿರುವಂಥವ್ರೆ, ತಮ್ಮ ಸುತ್ತ ಇರುವಂಥವ್ರೆ, ಅವರು ಮನೆಗೆ ಹೋಗಿದ್ದ ಅವನು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ. ಆ ಸಂದರ್ಭದಲ್ಲಿ ನಂಬರ್ ಇಸ್ಕೊಂಡಿದ್ದ. ಆ ಹುಡುಗಿ ಕೂಡ ಎಜುಕೇಟೆಡು, ಪಟಪಟಂದು ಮಾತಾಡ್ತಾ ಇದ್ಲು. ಏನೋ MLA ನಂಬರ್ ಕೇಳಿದ್ದಾರಲ್ವಾ, ಅಪ್ಪಂಗೂ ಪರಿಚಯ ಇದ್ದಾರೆ ಅಂಥೇಳಿ ನಂಬರ್ ಕೊಟ್ಟಿದ್ದಾಳೆ. ಆದರೆ ಇವನು ಈ ರೀತಿಯಾಗಿ ತನ್ನ ಅಸಲಿ ಮುಖ ತೋರಿಸ್ತಾರೆ ಅಂತ ಆಕೆ ಗೊತ್ತಿರಲಿಲ್ಲ. ನೋಡಿ, 9ಕ್ಕೆ ನಡೆದಿರುವಂಥ ಪ್ರಕರಣ ಇದು ತಡವಾಗಿ ಬೆಳಕಿಗೆ ಬಂದಿದೆ.